ಏನಿಲ್ಲ, ಇದು ಏನಂದರೆ ಮುಖಾಮುಖ ನೋಡ್ಕೊಂಡು ಕೂತ್ಕೊಳ್ಳೋದು. ಹಂಗಾಗಬಾರ್ದು ಅಂದರೆ ನೀವು ಕೆಲವು ಪ್ರಶ್ನೆಗಳನ್ನು ಕೇಳಬೇಕು, ಅಥವಾ ನಾನೇ ಮಾತಾಡಬೇಕು. ನಾನೇ ಮಾತಾಡಿದರೆ ಕಾಲೇಜ್ ಮೇಸ್ ಪಾಠ ಮಾಡ್ದಂಗೆ ಇರುತ್ತೆ, ಅಥವಾ ಕಮ್ಯುನಿಸ್ಟ್ನ ಒಂದು ಉದ್ಘೋಷದಾಗಿರುತ್ತೆ, ಅಥವಾ ನೀವು ಪ್ರಶ್ನೆ ಕೇಳಿದರೆ ನನ್ನನ್ನು ಸ್ವಲ್ಪ ರೋಸ್ಟ್ ಮಾಡ್ಬೋದು, ರೇಗಿಸ್ಬೋದು ನಿನ್ನ. ಈಗ ನಮಸ್ಕಾರ, ನಾನು ಹಾರ್ಜೇಳಿ ನಾಗರಾಜ್ ಅಂತ. ನಾನೊಬ್ಬ ಲೇಖಕ, ಪತ್ರಕರ್ತ. ಜೋಗಿಯವರನ್ನ 3 ದಶಕಗಳ ಕಾಲ ನೋಡ್ತಾ ಬಂದಿರುವಂಥ ಗೆಳೆಯ ನಾನು. ಅವರೊಬ್ಬ ಲೇಖಕರಾಗಿ, ಪತ್ರಕರ್ತರಾಗಿ ಅನೇಕ ಕಾದಂಬರಿಗಳನ್ನು ಕೊಟ್ಟಿರೋರು ಹೊಸ ರೀತಿ. ಇದರಿಂದ ನಾನು ಇದು 2ನೇ ವರ್ಷ ಇಲ್ಲಿ ನಡೀತಾ ಇರೋ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದೀನಿ, ಬುಕ್ ಬ್ರಹ್ಮದ್ದು. ಸೊ ನೀವು ಅನೇಕ ಸಾಹಿತ್ಯ ಕಾರ್ಯಕ್ರಮಗಳಿಗೆ ಹೋಗಿ ರಿಪೋರ್ಟ್ ಮಾಡಿರೋದು ಅದೆಲ್ಲ ಇದೆ ಒಬ್ಬ ಪತ್ರಕರ್ತನಾಗಿ. ಆಮೇಲೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ನಡೆಯುವಂಥ ಸಾಹಿತ್ಯಿಕ ಗೋಷ್ಠಿಗಳು, ಅಲ್ಲಿಯ ಚರ್ಚೆಗಳು, ಅಲ್ಲಿಯ ಸಂಭ್ರಮ, ಒಂದು ರೀತಿ ಜಾತ್ರೆಯ ಸಂಭ್ರಮ. ಇಲ್ಲಿ ಬುಕ್ ಬ್ರಹ್ಮದಲ್ಲಿ ಕಂಡಂಥ ಒಂದು ಭಿನ್ನವಾದ ರೀತಿಯ ಚಟುವಟಿಕೆಗಳು, ಇಲ್ಲಿಯ ಚರ್ಚೆಗಳು, ಈ ಥರದ ಒಂದು ಮುಖಾಮುಖಿ ಸಂವಾದಗಳು, ಆಮೇಲೆ ನಡೀತಾ ಇರುವಂಥ ವಿಚಾರ ಸಂಕಿರಣಗಳು, ಬೇರೆ ಬೇರೆ ಸಾಹಿತ್ಯದ ಕಾರ್ಯಕ್ರಮಗಳು, ಸಂಗೀತ ಕಾರ್ಯಕ್ರಮಗಳು, ಇವೆಲ್ಲ ಒಂದು ರೀತಿಯ, ಎರಡಕ್ಕೂ ಕೂಡ ಒಂದು ರೀತಿಯ ಅನೇಕ ಭಿನ್ನತೆಗಳನ್ನು ನಾನು ನೋಡ್ತಾ ಇದ್ದೀನಿ. ಅದು ಹಬ್ಬರದ ಒಂದು ಕಾರ್ಯಕ್ರಮ ಅಂತ ನನಗೆ ಅದು ಅನಿಸಿದರೆ, ಹೆಚ್ಚು ಹಣವನ್ನು ವ್ಯಯಿಸಿ ಒಂದು ರೀತಿಯ ಅದು ಬೂಟಾಟಿಕೆ ಕಾರ್ಯಕ್ರಮ ಅನ್ನೋ ಅರ್ಥದಲ್ಲಿ ಹೋಗುತ್ತೆ. ಇದು ನನಗೆಲ್ಲೋ ಒಂದು ಆಪ್ತತೆಯನ್ನು ತಂದು ಕೊಡುತ್ತೆ ಅಂತ. ಇವೆರಡರ ನಡುವಿನ ವ್ಯತ್ಯಾಸವನ್ನು ನೀವು ಹೇಗೆ ಗುರುತಿಸ್ಕೊಳ್ತೀರಿ ಅಂತ. ಥ್ಯಾಂಕ್ ಯು. ಇದು ಬಹಳ ನಾವೆಲ್ಲ ಕೇಳ್ಕೊಳ್ಬೇಕಾದ ಪ್ರಶ್ನೆ ಇವತ್ತು. ಯಾಕಂದರೆ ನಾನು ಸುಮಾರು 22 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳಿಗೆ ಹೋಗಿದ್ದೀನಿ ವರದಿಗಾರನಾಗಿ. ಒಂದು 5-6ಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗಿದ್ದೀನಿ. ನನಗೆ ಈ ಸಮ್ಮೇಳನ ಇಷ್ಟನೋ ಅದು ಇಷ್ಟನೋ ಅಂತ ಹೇಳ್ತಿದ್ರೆ ನಾನು ಅದು ಇಷ್ಟ ಅಂತ ಹೇಳ್ತೀನಿ. ಬಟ್ ಇವತ್ತು ನಡೆಯುತ್ತಿರುವಂಥ ಅದು ಅಲ್ಲ. 20 ಕೋಟಿ ಖರ್ಚು ಮಾಡಿ, 15 ಕೋಟಿ ಖರ್ಚು ಮಾಡಿ, ಅದೆಲ್ಲ ಭಾಳ ದುಂದುಗಾರಿಕೆ. ಅದರಲ್ಲಿ 20 ಕೋಟಿಯಲ್ಲಿ ಸಾಹಿತ್ಯಕ್ಕೆ ಖರ್ಚಾಗೋದು 1 ಕೋಟಿ. ಉಳಿದು ಏನಕ್ಕೆ ಖರ್ಚಾಗುತ್ತೆ ಅಂತ ನಾನು ಹೇಳಕ್ಕೆ ಹೋಗಲ್ಲ, ಗೊತ್ತಿರುತ್ತೆ ಎಲ್ರಿಗೂ. ಆದರೆ ಈ ಜೈಪುರ್ ಲಿಟ್ ಫೆಸ್ಟ್ ಮಾದರಿ ಅಂತ ಒಂದಿದೆ. ಆ ಜೈಪುರ್ ಲಿಟ್ ಫೆಸ್ಟ್ ಮಾದರಿಯ ಮುಖ್ಯ ಗುಣ ಏನಂದರೆ, ಅಲ್ಲಿ ಕೆಲವು ಲೇಖಕರು ಬೇರೆ ಬೇರೆ ದೇಶಗಳಿಂದ ಬರ್ತಾರೆ, ಬೇರೆ ಬೇರೆ ಪ್ರದೇಶಗಳಿಂದ ಬರ್ತಾರೆ. ಅವ್ರನ್ನೆಲ್ಲ ಒಟ್ಟು ಹಾಕಿಬಿಟ್ಟು ಅವರ ಮಾತುಕತೆಗಳನ್ನು ಕೊಟ್ಟು ಒಂದು ರೀತಿ ಇದಕ್ಕೊಂದು ಎಲೀಟ್ನೆಸ್ ಇದೆ ಇಲ್ಲಿ ಬರೋರಲ್ಲಿ. ಅಲ್ಲಿ ಮಾತಾಡುವವರು ಇಲ್ಲಿ ಮಾತಾಡೋ ಒಬ್ಬರೇ ಆಗಿರ್ತಾರೆ, ಬಟ್ ಕೇಳುಗರು ಬೇರೆ ಆಗಿರ್ತಾರೆ ಅಂತ. ನಿಮಗೆ ಯಾರು ಇಷ್ಟ ಅಂದರೆ ಅಲ್ಲಿಯೇ ಕೇಳುಗರು ಇಷ್ಟ. ನನ್ನ ಓದುಗರು ಅಲ್ಲಿದ್ದಾರೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ 5 ಲಕ್ಷ ಜನ ಬಂದಾಗ ಅವ್ರ ಕಿವಿಗೆ ಕುವೆಂಪು ಹೆಸರು, ಬೇಂದ್ರೆ ಹೆಸರು, ಕುಮಾರವ್ಯಾಸನ ಹೆಸರು ಎಲ್ಲ ಬಿದ್ದಿರುತ್ತೆ. ಆ ಇಡೀ ಪರಂಪರೆಯನ್ನು ಹೊತ್ಕೊಂಡ್ಬಂದಿರ್ತಾರೆ ಅವ್ರಿಗೆ ಇವತ್ತು ಏನು ಅಂದರೆ, ಒಂದು ಗೋಷ್ಠಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಬಳ್ಳಾರಿಯಿಂದ ತೋರಣಕಲ್ಲಿಗೆ ಯಾವುದೋ ಒಂದು ಊರಿಗೆ ಒಂದು ರೈಲ್ವೆ ಮಾರ್ಗ ಬೇಕೋ ಬೇಡೋ ಅಂತ ಅಲ್ಲಿ ಚರ್ಚೆ ಆಗುತ್ತೆ. ಒಂದು ನೀರಾವರಿ ಯೋಜನೆ ಹೆಂಗಿರಬೇಕು ಅಂತ ಚರ್ಚೆ ಆಗುತ್ತೆ. ನಾನು ಮೊದಲೆಲ್ಲ ಇದೆಲ್ಲ ಸಾಹಿತ್ಯ ಗೋಷ್ಠಿಯಲ್ಲಿ ನೀರಾವರಿ ಯೋಜನೆ ಮಾತಾಡ್ತಾರೆ ಅಂತ, ಬಟ್ ಅದು ಕೂಡ ಸಾಹಿತ್ಯದ ಜವಾಬ್ದಾರಿ ಅಂತ ನಂಗೆ ಗೊತ್ತಾಯ್ತು ಆಮೇಲೆ. ಅಂದರೆ ಅಲ್ಲಿ ರೈತನ ಸಮಸ್ಯೆಗಳು ಚರ್ಚೆ ಆಗ್ತವೆ. ಹೀಗಾಗಿ ಅಲ್ಲಿ ಹೋದಾಗ ಪೂರ್ತಿಯಾಗಿ ಸಾಹಿತ್ಯಕ್ಕೆ ಬೇಕಾದ ವಸ್ತು ನಮಗೆ ಸಿಗುತ್ತೆ ಅಂತ. ಇದು ಇನ್ನೊಂದು ಕಡೆಯಲ್ಲಿ ಸಿಕ್ತಿತ್ತು ಅಂದರೆ ನುಡಿಸಿರಿ ಅಂತ ಮಾಡ್ತಾಯಿದ್ರು. ಆ ನುಡಿಸಿರಿಯಲ್ಲಿ ಮಾಡಿದಾಗ ಕೂಡ ಅಲ್ಲಿ ಬರ್ತಿದ್ದಂಥ ವ್ಯಕ್ತಿಗಳು, ಮಾತಾಡ್ತಿದ್ದಂಥ ಲೇಖಕರು, ಇವರಲ್ಲಿ ನೋಡಿದಾಗ ವಿದ್ಯಾರ್ಥಿಗಳಿದ್ರಲ್ಲಿ. ಒಂದು ಕಾಲೇಜಿಂದ, ನಾನು ಮುಂಚೆ ಹೇಳ್ತಿದ್ದೆ, ಒಂದು ಕಾಲೇಜಿಂದ ಒಬ್ಬ ರೈಟರ್ ಬಂದರೆ ಕನ್ನಡ ಸಾಹಿತ್ಯ ಶ್ರೀಮಂತ ಆಗುತ್ತೆ ಅಂತ. ಅದನ್ನು ಇತ್ತೀಚೆಗೆ ತಿದ್ದುಕೊಂಡು ಒಂದು ಕಾಲೇಜಿಂದ ಒಬ್ಬ ರೀಡರ್ ಬಂದರೆ ಅಂತ ಬದಲಾಯಿಸಿದ್ದೀನಿ. ಹೀಗೆ ಬದಲಾಗ್ತಿದೆ ಜಗತ್ತು. ಸೊ ಹಿಂಗಿರುವಾಗ ಆ ಸಾಹಿತ್ಯ ಸಮ್ಮೇಳನ ಏನೋ ಕರೆಕ್ಟಾಗಿ ಮಾಡಿದರೆ, ಸರಳವಾಗಿ ಜನರಿಗೆ ಮುಟ್ಟುವ ಥರ ಒಂದು ತಲಸ್ಪರ್ಶಿಯಾಗಿ ಮಾಡಿದರೆ ಅದು ಭಾಳ ಅದ್ಭುತವಾದ್ದು. ಇದು ಇನ್ನೊಂದು ಥರದ್ದು, ಇನ್ನೊಂದು ರೀತಿಯ ಜಗತ್ತು. ಇದು ಕೂಡ ಬೇಕು, ಅದು ಕೂಡ ಬೇಕು ಅಂತ. ಬಟ್ ಚಾಯ್ಸ್ ಕೇಳಿದರೆ ಅದು ನಂದು ಚಾಯ್ಸ್. ಬಟ್ ಈಗ ಅದು ಇಲ್ಲದೇ ಇರೋದ್ರಿಂದ, ಅದು ಸರಿಯಾಗಿ ನಡೆಯದೇ ಇರೋದ್ರಿಂದ ಇದು ಚಾಯ್ಸ್. ಇದು ನನ್ನ ವ್ಯತ್ಯಾಸ ಅಂತ. ಅದೊಂದು ವೆಚ್ಚದ ಬಗ್ಗೆ ಹೇಳಿರಿ. 40 ಕೋಟಿ ಕೇಳ್ತಾ ಇದ್ದಾರೆ ಈಗ. 30ರಿಂದ 40 ಕೋಟಿ ಕೇಳ್ತಿದ್ದಾರೆ. 40 ಕೋಟಿ ಕೇಳ್ತಿದ್ದಾರೆ. ಒಂದು ಸಾಹಿತ್ಯ ಸಮ್ಮೇಳನಕ್ಕೆ 40 ಕೋಟಿ. ಎಷ್ಟು ಮಂದಿ ಊಟ ಮಾಡಿದರೂ ಅಷ್ಟು ಖರ್ಚಾಗಲ್ಲ, ಎಷ್ಟು ಮಂದಿಗೆ ರೂಮ್ ವ್ಯವಸ್ಥೆ ಮಾಡಿದರೂ ಅಷ್ಟು ಖರ್ಚಾಗಲ್ಲ. ಅದನ್ನೇ ಇನ್ಯಾರು ಒಂದು ಸ್ವಲ್ಪ ತಲೆ ಇರುವಂಥ ಸಂಸ್ಥೆಗೆ ವಹಿಸಿದರೆ ಅದರ ಕಾಲು ಪರಷ್ಟು ಬಾಗು ಖರ್ಚಲ್ಲಿ ಆಗೋಗುತ್ತೆ ಅದಂತ. ಅದಕ್ಕೆ ಒಂದು ಅದ್ಧೂರಿಯ ಕಾರ್ಯಕ್ರಮ, ಯಾರನ್ನು ಕರೆಸಬೇಕು ಅದು ಅಧಿಕಾರಿಗಳ ಕಾರ್ಯಕ್ರಮ ಆಗೋಗಿದೆ ಅಂತ. ಸರ್ ನಮಸ್ತೆ.
ಬರಹಗಾರರಿಗೆ ಸ್ಫೂರ್ತಿ ಒಳಗಿಂದ ಬರಬೇಕು ಅನ್ನೋಂಥದ್ದು ಎಲ್ರಿಗೂ ಗೊತ್ತಿರೋಂಥ ವಿಚಾರನೆ. ಅಂಥದ್ರಲ್ಲಿ ಇಂಥ ಸಮ್ಮೇಳನಗಳು, ಲಿಟ್ ಫೆಸ್ಟ್ಗಳು, ಮತ್ತು ಒಟ್ಟಿಗೆ ಸಾಹಿತಿಗಳನ್ನ ಒಟ್ಟಾಗಿ ಸೇರಿಸೋವಂಥ ಯಾವುದಾದ್ರೂ ಈ ಪುಸ್ತಕ ಬಿಡುಗಡೆ ಆ ಥರದ ಕಾರ್ಯಕ್ರಮಗಳು ಯಾವ ಥರದಲ್ಲಿ ಬರಹಗಾರರಿಗೆ ಒಂದು ಪ್ರೇರಣೆಯನ್ನು ಕೊಡುತ್ತೆ ಅನ್ನೋಂಥದ್ದು. ನಾನು ಪ್ರತಿ ಸರ್ತಿ ಈಗ ಯಾರೋ ರ್ಯಾಂಡಮ್ ಪರ್ಸನ್ಸ್ ಕೇಳ್ತಾ ಇರ್ತಾರೆ, ಏನು ನಿಮಗೆ ಸ್ಫೂರ್ತಿ ಏನು ಅಂತೇಳಿ. ನನಗೆ ಏನು ಸ್ಫೂರ್ತಿ ಬೇರೆ ಹೊರಗಿಂದ ಬರುತ್ತೆ ಅಂತ ಯಾವಾಗಲೂ ಅನಿಸಲ್ಲ, ಒಳಗಿಂದ ಇರುತ್ತೆ. ಆದರೆ ಇಂಥ ಕಡೆ ಬಂದಾಗ ನಮಗೇನಾದರೂ ವಿಶೇಷವಾಗಿ ಆ ಥರದ್ದೇನಾದರೂ ಪ್ರೇರಣೆ ಸಿಕ್ಕತ್ತೆ? ಇಲ್ಲ, ಇಲ್ಲಿ ಏನಾಗುತ್ತೆ ಅಂದರೆ, ನಾನು ಹೇಳ್ತಾ ಇರ್ತೀನಿ, ಈ ಗೇಟ್ ದಾಟಿ ಹೊರಗೆ ಹೋದರೆ ನಾನು ಯಾರು ಅಂತ ಕೇಳುವವರು ಯಾರೂ ಇರಲ್ಲ. ಅಂದರೆ ಇವಾಗ ಸಾಹಿತ್ಯಿಕ ವಾತಾವರಣ ಹೇಗಾಗಿದೆ ಅಂದರೆ, ಗಾಂಧಿ ಬಜಾರಲ್ಲಿ ಕೆಲವರು ಗುರುತಿಡಿತಾರೆ, ಅಥವಾ ಬೆಂಗಳೂರು ಸೌತಲ್ಲಿ ಯಾವ್ದಾದ್ರು ಹೋಟ್ಲಿಗೆ ಹೋದರೆ ಒಬ್ಬರು ಸಿಗ್ತಾರೆ, ಸರ್ ನಿಮ್ಮ ಬುಕ್ ಓದಿದೆ ಅಂತ. ಅದನ್ನು ಬಿಟ್ಟರೆ ಇನ್ನು ಇಡೀ ಜಗತ್ತಲ್ಲಿ ನಮಗೆ ನಮ್ಮ ಓದುಗರನ್ನು ಭೇಟಿಯಾಗಲಿಕ್ಕೆ ಅವಕಾಶನೇ ಸಿಗಲ್ಲ. ಫೇಸ್ಬುಕ್ಕಲ್ಲಿ ಸಿಗ್ತಾರೆ, ಅವರಲ್ಲಿ ಅರ್ಧ ಜನ ಓದಿರ್ತಾರೆ, ಅರ್ಧ ಜನ ನೋಡಿರ್ತಾರೆ. ಸೊ ಅದೊಂದು ಬೇರೆ ಜಗತ್ತು. ವರ್ಚುವಲ್ ಜಗತ್ತು ಮೇಲೆ ನನಗೆ ಭಾಳ ನಂಬಿಕೆ ಇಲ್ಲ ಅದು. ಬಟ್ ನಿಜವಾಗ್ಲೂ ಸಿಗೋರು ಭಾಳ ಕಡಿಮೆ ಇರ್ತಾರೆ. ಬಟ್ ಇಲ್ಲಿಗೆ ಬಂದಾಗ ಒಂದು 30-40 ಜನ ಮಾತಾಡಿಸ್ತಾರೆ. ಒಬ್ಬ ಲೇಖಕನಿಗೆ ಬರೀಲಿಕ್ಕೆ ಸ್ಫೂರ್ತಿ 3 ಅಂತ ಹೇಳ್ತಾರೆ. ಒಂದು ಖ್ಯಾತಿ, ಒಂದು ಹಣ, ಮೂರನೇದು ಖ್ಯಾತಿ, ಹಣ ಮತ್ತು ಜನಪ್ರಿಯತೆ. ಖ್ಯಾತಿ ಬೇರೆ, ಜನಪ್ರಿಯತೆ ಬೇರೆ. ಅಂದರೆ ಸಾಹಿತ್ಯಿಕ ಖ್ಯಾತಿ ಅಂದರೆ ಅವಾರ್ಡು ಗಿವಾರ್ಡ್ ಎಲ್ಲ ಇರುತ್ತಲ್ಲ, ಈ ಜನಪ್ರಿಯತೆ ಅಂದರೆ ಜನರ ಹತ್ತಿರ. ಇದರಲ್ಲಿ ನನಗೆ ಈ ಖ್ಯಾತಿ ಮತ್ತು ಹಣಕ್ಕಿಂತ ಒಂದು ರೀತಿ ಜನಪ್ರಿಯತೆ ಮುಖ್ಯ ಅಂತ ಅನಿಸುತ್ತೆ. ಹೀಗೆ ಜನಪ್ರಿಯ ಸಾಹಿತ್ಯದ ಲೇಖಕ ಅಂತ ಹೇಳಿದ ತಕ್ಷಣ ಹಂಗೆ ಹೇಳ್ಬಿಟ್ರೆ ನಾನು ಜನಪ್ರಿಯ ಲೇಖಕ ಅಲ್ಲ, ನಾನು ಜನಪರ ಲೇಖಕ, ಹಿಂಗೆ ಜಗಳಕ್ಕೆ ಬರ್ತಾರೆ. ನಾನು ಭಾಳ ಗಂಭೀರವಾದ ಲೇಖಕ, ಜನಪ್ರಿಯ ಅಲ್ಲ ಅಂತ. ಬಟ್ ಆ ಜನಪ್ರಿಯತೆಯೇ ನಮ್ಮನ್ನು ಮೊದಲಿಂದಲೂ ಶಿವರಾಮಕಾರ ಅಂತ ಭಾಳ ಜನಪ್ರಿಯ ಲೇಖಕರಾಗಿದ್ದರು, DVG ಅವರು ಭಾಳ ಜನಪ್ರಿಯರಾಗಿದ್ದರು, ಕುವೆಂಪು ಅವರು ಭಾಳ ಜನಪ್ರಿಯರಾಗಿದ್ದರು. ಹೀಗೆ ಒಂದು ಜನರ ಮನಸ್ಸಿನಲ್ಲಿರುವಂಥ ಒಂದು ಮಾತುಗಳನ್ನು ನಾವು ಕಾವ್ಯದ ಮೂಲಕ ಆಡ್ತೀವಿ. ಏನೋ ಒಂದು ನಿನ್ನೆ ಒಂದು ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ, ಇವತ್ತಿನ ಸಮಾಜದಲ್ಲಿ ಗಂಡು ಮತ್ತು ಹೆಣ್ಣು ಒಟ್ಟಾಗಿ ಬದುಕುವಾಗ ಎದುರಾಗುವ ಸಂದಿಗ್ಧಗಳೇನು ಅಂತ ಹೆಣ್ಣು ಗಂಡಿಗೆ ಗೊತ್ತಿಲ್ಲ. ಅದನ್ನು ಡಿಫೈನ್ ಮಾಡೋದು ಯಾವುದಾದ್ರೆ, ಯಾವುದೋ ಒಂದು ಹಿಂದಿ ಸಿನಿಮಾದಲ್ಲಿ ಬಂದಿರುತ್ತೆ, ಅವನು ತೋರಿಸಿರ್ತಾನೆ, ಅಥವಾ ಯಾವುದೋ ಒಂದು ಕಾದಂಬರಿಲಿ ಬರೆದಿರ್ತಾರೆ. ಆ ಕಾದಂಬರಿಲಿ ಬರೆದಾಗ ಈ ಭಿನ್ನಾಭಿಪ್ರಾಯವನ್ನು ಹೇಗೆ ನಾನು ಬಗೆಹರಿಸ್ಕೋಬೇಕು ಅಂತ ಹೇಳೋದಕ್ಕೆ ಅಲ್ಲಿ ಉತ್ತರ ಸಿಗುತ್ತೆ. ಹೀಗಾಗಿ ನಮ್ಮ ಅಪ್ಪ ಅಮ್ಮ ಹೇಳ್ದಿರೋದನ್ನು, ಗುರುಗಳು ಹೇಳ್ದಿರೋದನ್ನು, ಅಥವಾ ನಮ್ಮ ಇಡೀ ವಿದ್ಯಾಭ್ಯಾಸ ಕಲಿಸದೇ ಇರೋದನ್ನು ಸಾಹಿತ್ಯ ಕಲಿಸ್ತಾ ಇರುತ್ತಲ್ಲ, ಆ ರೀತಿಯಲ್ಲಿ ಪ್ರತಿ ಲೇಖಕನಿಗೂ ನಾನು ಮೇಷ್ಟ್ರು ಅಂತ ಹೇಳುವ ಒಂದು ಧನ್ಯತೆ ಇರುತ್ತೆ ಅಂತ. ಸೊ ವೆನ್ ಐ ರೈಟ್ ಐ ಥಿಂಕ್ ಐ ಆಮ್ ಎ ಟೀಚರ್. ಅಂದರೆ ನನ್ನಲ್ಲಿ ಅನಿಸಿದ್ದಲ್ಲ, ಐ ಆಮ್ ಎ ಟೀಚರ್ ಟು ಮೈ ಸೆಲ್ಫ್ ಆ್ಯಂಡ್ ಟು ದಿ ಸೊಸೈಟಿ ಅಂತ ಅನಿಸುತ್ತೆ. ಅದೇ ಪ್ರೇರಣೆಯಲ್ಲಿ ನಾನು ಬರೀತಾ ಇರ್ತೀನಿ. ಸರ್ ನಮಸ್ತೆ. ಥ್ಯಾಂಕ್ ಯು. ಇತ್ತೀಚೆಗೆ ಯುವ ಪೀಳಿಗೆಯವರು ಹೆಚ್ಚಿಗೆ ಮೊಬೈಲ್ನಲ್ಲೇ ಇರ್ತಾರೆ, ಸ್ಕ್ರೀನ್ಗೆ ಅಂಟ್ಕೊಂಡಿರ್ತಾರೆ ಅಂತ ಹೇಳ್ತೀವಿ. ಆದರೆ ಸ್ಕ್ರೀನ್ನಲ್ಲಿ ಕೂಡ ಎಷ್ಟೋ ಕಲಿಯುವಂಥ ವಿಚಾರಗಳಿದೆ ಅನ್ನೋದನ್ನು ನಾವು ತೆಗೆದು ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ವಿಷಯಕ್ಕೆ ಬಂದಾಗ ಡಿಜಿಟಲ್ ಪುಸ್ತಕಗಳು, ಆಡಿಯೋ ಪುಸ್ತಕಗಳು ಒಂದು ಮೇಲ್ಮಟ್ಟದ ಸಾಧನೆಯನ್ನು ಮಾಡಬೇಕಾಗಿತ್ತು. ಕನ್ನಡದ ಮಟ್ಟಿಗೆ ಅದು ಅಷ್ಟಾಗಿ ಆಗಿಲ್ಲ ಅಂತಲೇ ನನಗನ್ಸುತ್ತೆ. ಸುಮಾರು 6-7 ವರ್ಷದಿಂದ ಆಡಿಯೋ ಪುಸ್ತಕ ಮಾಡ್ತಾ ಇರೋ ನಮಗೂ ಕೂಡ ಅನಿಸುತ್ತೆ, ನಮ್ಮದೊಂದು ಪ್ಲ್ಯಾಟ್ಫಾರ್ಮ್ ಇದೆ ಅನ್ನೋದನ್ನು ನಾವು ಹೇಳೋವರೆಗೂ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಸಾಹಿತಿ ಆಗಿದ್ದವ್ರಿಗೂ ಕೂಡ ಬಹಳಷ್ಟು ಜನಕ್ಕೆ ನೀವು ಅದನ್ನು ಮಾಡ್ತೀರಾ, ಹೆಂಗೆ ಮಾಡ್ತೀರಾ ಅಂತ ಕೇಳ್ತಾರೆ. ಎಲ್ಲ ಕೇಳಿಸ್ಕೊಂಡ್ಮೇಲೆ ಅವ್ರ ಪ್ರಶ್ನೆ, ಅಲ್ಲ ದುಡ್ಡು ಹೆಂಗೆ ಬರುತ್ತೆ, ನಿಮಗೆ ದುಡ್ಡು ಸಿಗುತ್ತಾ ಅಂತ. ಸೊ ಈ ಎಲ್ಲ ಪ್ರಖ್ಯಾತಿ ಕುಖ್ಯಾತಿಗಳ ಮಧ್ಯೆ ನಿಮ್ಮ ಟೇಕ್ ಏನು ಟುವರ್ಡ್ಸ್ ಡಿಜಿಟಲ್ ಬುಕ್ಸ್? ನಾನು ಡಿಜಿಟಲ್ ಬುಕ್ಕಲ್ಲ, ಸೋಷಲ್ ಮೀಡಿಯಾ, ಅಂದರೆ ಡಿಜಿಟಲ್ ಮೀಡಿಯಾ ಇದೆ ಅಲ್ಲ, ಫೋನ್ ಇದೆ ಅಥವಾ ಲ್ಯಾಪ್ಟಾಪು, ಈ ಥರದ ಡಿಜಿಟಲ್ ಮೀಡಿಯಾಗಳಿದಾವಲ್ಲ, ನಾನು ಅದರ ಪರವಾಗಿದ್ದೇನೆ. ಯಾಕಂದರೆ ನಮ್ಮಲ್ಲಿ ಒಂದು ಟೆಂಡೆನ್ಸಿ ಏನಿದೆ ಅಂದರೆ, ಯಾವುದು ಕಾಲದಲ್ಲಿ ಸ್ವಲ್ಪ ಮುಂದಿರುತ್ತೋ ಅದನ್ನು ಹಿಂದಿನ ಪೀಳಿಗೆಯವರು ನಿರಾಕರಿಸ್ತಲೇ ಬಂದಿದ್ದಾರೆ. ನಾವು ಚಿಕ್ಕವನಿದ್ದಾಗ ಪುಸ್ತಕ ಓದಬೇಡಿ ಅಂತ ಹೇಳ್ತಿದ್ರು, ಕತೆ ಪುಸ್ತಕ ಓದ್ತಿದ್ರೆ ಕತೆ ಪುಸ್ತಕ ಓದಬೇಡಿ ಅಂತ ಅರ್ಧ ಹಾಕೋರು. ಹೆಣ್ಮಕ್ಳಿಗೆ ಅಂತ ಓದೋಕ್ಕೆ ಬಿಡ್ತಿರಲಿಲ್ಲ, ಅದು ಕದ್ದು ಮುಚ್ಚಿ ಓದಬೇಕಾದ ಪರಿಸ್ಥಿತಿ ಇತ್ತು. ಇವತ್ತು ಮೊಬೈಲ್ ನೋಡಬೇಡ ಅಂತ ಹೇಳ್ತಿದ್ದಾರೆ. ಅಂದರೆ ಯಾವುದು ಟೆಕ್ನಾಲಜಿಕಲಿ ಮುಂದಿರುತ್ತೋ, ನೆಕ್ಸ್ಟ್ ಜನ್ರೇಷನ್ ಕೈಲಿರುತ್ತೋ ಅದನ್ನು ಹಿಂದಿನ ಪೀಳಿಗೆಯವರು ನಿರಾಕರಿಸ್ತಾನೆ ಬಂದಿದ್ದಾರೆ. ಬಟ್ ನನಗೆ ಇವತ್ತು ನೋಡಿದ್ರೆ, ನಿನ್ನೆ ಯಾರೋ ಹೇಳ್ತಾಯಿದ್ರು, ನನ್ನ ಅಮ್ಮ ಅವರಿಗೆ ಹಾಡು ಕೇಳೋಕ್ಕೆ ಬರ್ತಿರಲಿಲ್ಲ, ಹಳ್ಳಿಲಿದ್ದಾರೆ, 70 ವರ್ಷ ಆಗಿದೆ, ಅವ್ರಿಗೆ ಹಾಡು ಕೇಳೋಕ್ಕೆ ಬರ್ತಿರಲಿಲ್ಲ. ಬಟ್ ಅವ್ರು ಇವತ್ತು ವಾಯ್ಸ್ ಕಮಾಂಡ್ ಮೂಲಕ ತನ್ನ ಬೇಕಾದ ಹಾಡುಗಳನ್ನು ಕೇಳ್ತಿದ್ದಾರೆ. ಆಮೇಲೆ ಎಷ್ಟೋ ಮಂದಿಗೆ ಬರೆಯೋಕ್ಕೆ ಬರ್ತಾ ಇರಲಿಲ್ಲ, ಅವರಿಗೆ ಪತ್ರ ಬರೆಯೋಕ್ಕೆ ಬರ್ತಿರಲಿಲ್ಲ, ಬಟ್ ಅವರು ಮೊಬೈಲ್ ಮೂಲಕ ಬರೀತಾರೆ ಈಗ. ಸೊ ಒಂದು ಊರಲ್ಲಿ ಒಂದು ಅಜ್ಜಿ ಕೂತ್ಕೊಂಡು ಮೊಮ್ಮಗನಿಗೆ ಹಲೋ ಅಂತ ಕಳ್ಸೋಕ್ಕೆ ಸಾಧ್ಯ ಇದೆ ಇವತ್ತು.
ಆಕೆಗೆ ಅಕ್ಷರಾಭ್ಯಾಸ ಇಲ್ಲದೇ ಇದ್ದರೂ ಅದನ್ನು ಮಾಡ್ಬೋದು, ಅಂದರೆ ವಾಯ್ಸ್ ಕಮಾಂಡ್ ಮೂಲಕ ಮಾಡ್ಬೋದು. ಹೀಗಾಗಿ ಅಕ್ಷರ ಪ್ರತಿಯೊಬ್ಬರಿಗೂ ತಲುಪ್ತಾ ಇದೆ ಅಂತ ಇವತ್ತು. ಸ್ವಲ್ಪ ಅಕ್ಷರ ಗೊತ್ತಿದ್ದರೆ ಅವರು ಓದ್ಬೋದು. ಇಲ್ದಿರೆ ಮೊದಲು ರಾಯಚೂರಲ್ಲಿರೋನಿಗೆ ಪುಸ್ತಕ ಬೇಕಿದ್ದರೆ ಅವ್ನು ಬೆಂಗಳೂರಿಗೆ ಬಂದು ಇಲ್ಲಿ ತರಿಸ್ಕೊಂಡು, ಈಗಲೂ ಅದನ್ನು ಪೋಸ್ಟಲ್ಲಿ ತರಿಸ್ಕೊಳ್ಳೋಷ್ಟು ಪೇಷನ್ಸ್ ಇರಲ್ಲ. ಬಟ್ ನನ್ನ ಆರ್ಟಿಕಲ್ ಯಾರಿಗಾರು ತಲುಪಿದರೆ ನನ್ನ ಈಗ ಮಾತಾಡಿಸೋರು ಸರ್ ನಿಮ್ಮನ್ನು ಓದಿದೆ ಅಂತ ಹೇಳ್ತಾರೆ. ಎಲ್ಲಿ ಅಂತ ಕೇಳಿದ್ರೆ ಫೇಸ್ಬುಕ್ಕಲ್ಲಿ ಅಂತಾರೆ. ಹೀಗಾಗಿ ಹೊಸ ಮೀಡಿಯಾ ಓದುಗನಿಗೆ ಅಥವಾ ಬರೆಯುವವನಿಗೆ ನಿಜವಾಗಲೂ ಒಂದು ವರದಾನ ಆಗಿಬಿಟ್ಟಿದೆ ಅಂತ. ಆಮೇಲೆ ಮಧ್ಯದಲ್ಲಿ ಅಲ್ಲಿ ಎರಡೂ ಇದೆ. ಅದರ ಮಧ್ಯದಲ್ಲಿ ಒಬ್ಬ ಕೂತ್ಕೊಂಡು ಆಡಳಿತ ಮಾಡ್ತಾ ಇದ್ನಲ್ಲ, ಒಂದು ಪತ್ರಿಕೆಯ ಸಂಪಾದಕ, ಯಾವುದನ್ನು ಪ್ರಿಂಟ್ ಮಾಡಬೇಕು ಯಾವುದನ್ನು ಪ್ರಿಂಟ್ ಮಾಡಬಾರ್ದು ಅಂತೆ. ಅವನಿಲ್ಲ ಇವತ್ತು. ಅವನಿಲ್ಲದೇ ಇರೋದ್ರಿಂದ ಒಂದು ಒಳ್ಳೆಯದಾಗಿದೆ, ಅಂದರೆ ಯಾರು ಏನು ಬೇಕಾದ್ರೂ ಹಾಕ್ಬೋದು ನಿಜವಾಗಿ ಬರೆಯುವವನು. ಅಂದರೆ ಸ್ವಂತ ವಿವೇಚನೆ ಇಟ್ಕೊಂಡು, ಸೆನ್ಸಾರ್ ಇಲ್ಲದ ಸಿನಿಮಾ ಮಾಡ್ದಂಗೆ ಇದು. ಸ್ವಂತ ವಿವೇಚನೆ ಇಟ್ಕೊಂಡು ನಾನು ಐ ವಾಂಟ್ ಟು ಬಿ ರೈಟರ್, ಐ ವಾಂಟ್ ಟು ಬಿ ಪೋಯಿಟ್, ಇದೇ ಜಗತ್ತಲ್ಲಿ ಮುಂದುವರಿತೀನಿ ಅಂತ ಬರೆಯೋದಾದರೆ ಅವನಿಗೆ ಅವಕಾಶ ಇದೆ. ಇಲ್ಲ ಏನು ನಾನು ಲೈಕ್ಗೋಸ್ಕರ ಬರಿತೀನಿ, ನಾನು ಟ್ರಾಶ್ಗೋಸ್ಕರ ಬರಿತೀನಿ ಅಂತ ಹೇಳಿದ ಅಂಥವರಿಗೆ ಈ ಮಧ್ಯವರ್ತಿ ಇಲ್ಲದೇ ಇರುವುದು ಅವರಿಗೆ ಒಂದು ಸೆಲ್ಫ್ ಡಿಕೆ ಅದು. ಹೀಗಾಗಿ ಇಫ್ ಯು ಆರ್ ರೆಸ್ಪಾನ್ಸಿಬಲ್ ಇನಫ್ ಯು ಕ್ಯಾನ್ ಪ್ರಾಸ್ಪರ್ ಇನ್ ಯುವರ್ ಲಿಟ್ರರಿ ಫೀಲ್ಡ್ ಅಂತ. ಹೀಗಾಗಿ ಡಿಜಿಟಲ್ ರೀಡಿಂಗ್ ಇದೆಯಲ್ಲ, ನನಗೆ ಅದು ಅಷ್ಟು ಇಷ್ಟ ಆಗಲ್ಲ. ಅಂದರೆ ನಾನು ಫಸ್ಟ್ ಕಿಂಡಲ್ ತೊಗೊಂಡಿದ್ದೀನೋ, ಕಿಂಡಲ್ ತೊಗೊಂಡೆ 15 ವರ್ಷ ಆಯಿತು. ಆ ಕಿಂಡಲಲ್ಲಿ ನನಗೆ ಓದೋಕ್ಕಾಗಲ್ಲ, ಯಾಕಂದ್ರೆ ನನ್ನ ರೀಡಿಂಗ್ ಪ್ಯಾಟರ್ನ್ ಬದಲಾಗಿದೆ. ನಾನೀಗ ಒಂದು ಪುಸ್ತಕವನ್ನು ಆರಂಭದಿಂದ ಶುರು ಮಾಡಿ ಕೊನೆ ತನಕ ಓದಲ್ಲ. ನಾನು ಮಧ್ಯದಲ್ಲಿ ಯಾವುದೋ 5 ಪೇಜ್ ಓದ್ತೀನಿ, ಕೊನೆಯಲ್ಲಿ ಒಂದು 5 ಪೇಜ್ ಓದ್ತೀನಿ. ಹಿಂಗೆ ಓದೋಕ್ಕೆ ಕಿಂಡಲ್ ಆಗಲ್ಲ, ಪುಸ್ತಕನೇ ಹಿಂಗೆ ಬಿಡಿಸ್ಕೊಂಡಿರಬೇಕು. ಇವತ್ತು ಮಧ್ಯದಲ್ಲಿ 8 ಪೇಜ್ ಓದ್ತೀನಿ, ನಾಳೆ ಆರಂಭದಿಂದ ಓದ್ತೀನಿ. ಹಿಂಗೆ ನಮ್ಮ ರೀಡಿಂಗ್ ಪ್ಯಾಟರ್ನ್ ಬದಲಾಗ್ತಾ ಇರುತ್ತೆ, ಸಿನಿಮಾ ವ್ಯೂವಿಂಗ್ ಪ್ಯಾಟರ್ನ್ ಬದಲಾಗ್ತಾ ಇರುತ್ತೆ. ಹೀಗಾಗಿ ಯಾರು ಮೊದಲಿಂದ ಕೊನೆಯ ತನಕ ಓದ್ತಾರೋ ಅವರಿಗೆ ಕಿಂಡಲ್ ಹೆಲ್ಪ್ ಆಗುತ್ತೆ. ಬಟ್ ಮಧ್ಯದಲ್ಲಿ ಹುಡುಕ್ತೀವಲ್ಲ, ಇದೊಂದು ಸೀನ್ ಭಾಳ ಚೆನ್ನಾಗಿದೆ ಅಂತ, ಆ ಥರದವರಿಗೆ ಕಿಂಡಲೆಲ್ಲ ವರ್ಕ್ ಆಗಲ್ಲ, ಪುಸ್ತಕನೇ ಬೆಸ್ಟ್. ಸರ್, ನನ್ನೊಂದು ಪ್ರಶ್ನೆ ನಿಮಗೆ. ಜೋಗಿಗೆ ನಮಸ್ಕಾರ ಸರ್. ಜೋಗಿ ಹೇಗೆ ಅದ್ಭುತ ಬರಹಗಾರರು, ಹಾಗೆ ನಮಗೆ ಗೊತ್ತಿರೋ ಪ್ರಕಾರ ನೀವೊಂದು ಅಗಾಧ ಓದುಗರು ಕೂಡ. ಇತ್ತೀಚೆಗೆ ತುಂಬ ಚರ್ಚೆಗೆ ಬರ್ತಾ ಇರೋವಂಥ ವಿಷಯ ಅಂತಂದರೆ ಬರಹಕ್ಕೆ ಓದು ಮುಖ್ಯನಾ ಅಥವಾ ಓದಬೇಕಾಗಿಲ್ವಾ ಅಂತ. ಓಕೆ, ಅನೇಕರು ಹೇಳ್ತಾರೆ ಇಲ್ಲ ಓದಬೇಕಾಗಿಲ್ಲ ಬರಿಬೇಕು ಅಂತಂದರೆ ಅಂತ. ಅನೇಕರು ಇಲ್ಲ ಓದೂ ಕೂಡ ಮುಖ್ಯ, ನಿಮ್ಮ ಓದಿನ ಮೇಲೆ ನಿಮ್ಮ ಬರಹದ ಗಟ್ಟಿತನ ಇರುತ್ತೆ ಅಂಥೇಳಿ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್. ಅಂದರೆ ಪ್ರತಿ ಸಲ ವಸ್ತಾರೆ ಜೊತೆ ಕೂತಾಗಲೂ ಇದು ಚರ್ಚೆ ಆಗ್ತಾ ಇರುತ್ತೆ. ಅವ್ರು ನನಗೆ ಓದು ಮುಖ್ಯ ಅಲ್ಲ, ಅನುಭವ ಮುಖ್ಯ ಅಂತಾರೆ. ಇದರಲ್ಲಿ 1-2 ಎಕ್ಸಾಂಪಲ್ ಕೊಡ್ತೀನಿ. ಒಂದು, ನಮ್ಮ ದೇಶದ ಬಹುದೊಡ್ಡ ಕಾವ್ಯವಾದ ಮಹಾಭಾರತ ಇದೆಯಲ್ಲ, ಅದನ್ನು ಭಾಳ ಚೆನ್ನಾಗಿ ಬರೆದಿದ್ದಾರೆ ವ್ಯಾಸರು. ಅವರು ಅದು ಮುಂಚೆ ಯಾವುದೇ ಪುಸ್ತಕ ಓದಿರಲಿಲ್ಲ, ಅದು ಇರಲಿಲ್ಲ, ಬಟ್ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಅಥವಾ ಇಂಗ್ಲೀಷಲ್ಲಿ ಒಂದು ಕಾದಂಬರಿ ಇದೆ, ಅದನ್ನು ತೇಜಸ್ವಿ ಪ್ಯಾಪಿಯಾನ್ ಅಂತ ಹೆನ್ರಿಕ್ ಕೇರ್ ಅವನ ಹೆಸರು ಜ್ಞಾಪಕ ಬರ್ತಿಲ್ಲ. ಅವನೊಂದು ಬರೆದಿದ್ದಾನೆ. ಅವನು ಅಷ್ಟರೊಳಗೆ ಏನೂ ಓದಿರಲಿಲ್ಲ, ಏನೂ ಬರೆದಿರಲಿಲ್ಲ. ಆ ಪ್ಯಾಪಿಯಾನ್ ಅವನು ಒಂದು ದ್ವೀಪದಲ್ಲಿ ಸೆರೆಯಾಳಾಗಿ ಸಿಕ್ಕಿ ಹಾಕೊಂಡಾಗ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು, ಅವನು ಹೆಂಗೆ ತಪ್ಪಿಸ್ಕೊಂಡು ಬಂದ ಅಂತ ಹೇಳೋದನ್ನು 4 ನೋಟ್ ಬುಕ್ಕಲ್ಲಿ ಬರೀತಾನೆ. ಹಿಂದೆ ಏನೂ ಓದಿರಲಿಲ್ಲ. ದಿಸ್ ಬಿಕಮ್ಸ್ ವೆರಿ ಪಾಪ್ಯುಲರ್. ಆಮೇಲೆ ಅದೆಲ್ಲರನ್ನು ಇಷ್ಟಪಡ್ತಾರೆ. ಅಂದರೆ ನಿಮಗೆ ಯಾವುದೇ ಓದಿನ ಹಿನ್ನೆಲೆ ಇಲ್ಲದೆ ಬರಿಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಅನಾಹುತ ಆಗಿರಬೇಕು, ನಿಮ್ಮ ಕುಟುಂಬದಲ್ಲಿ ಒಂದು ಅನಾಹುತ ಆಗಿರಬೇಕು, ಅದನ್ನು ಹೇಳಲೇಬೇಕು ಅಂತ ಒಂದು ಅದಮ್ಯವಾದ ಆಸೆ ಇದ್ದಾಗ ನಿಮಗೆ ಯಾವ ಸ್ಟೈಲು ಬೇಡ. ಅಷ್ಟು ದೊಡ್ಡ ಕತೆ ನಿನ್ನ ಹತ್ರ ಇದ್ದರೆ ನಿನಗೆ ಓದಬೇಕಾಗಿಲ್ಲ. ಅಷ್ಟು ದೊಡ್ಡ ಕತೆ ಇಲ್ವೋ, ಆಗ ನೀನು ಓದಬೇಕಾಗತ್ತೆ. ಅಂದರೆ ಪರಂಪರೆಯಿಂದ ಕಥೆಯನ್ನು ತಗೋಬೇಕಾಗತ್ತೆ. ನಾನು ಏನೇ ಬರೆದಾಗ ನನ್ನ ಕಥೆಯಲ್ಲಿ ವ್ಯಾಸರೋ ಅಥವಾ ಅರ್ಜುನನೋ ದ್ರೌಪದಿಯೋ ಯಾರೋ ಒಬ್ಬರು ಬರ್ತಾರಲ್ಲ, ಅವ್ರನ್ನ ನಾನು ಮಾರ್ಪಾಡಿಸ್ತೀನಿ ಈ ಸಂದರ್ಭಕ್ಕೆ ತಕ್ಕಂಗೆ. ಹೀಗಾಗಿ ನಾನು ಏನನ್ನು ಸೃಷ್ಟಿ ಮಾಡಿದರೂ ಕೂಡ ಅದು ನನ್ನ ಓದಿನಿಂದ ಸೃಷ್ಟಿಯಾದ ಪಾತ್ರವೇ ಆಗಿರುತ್ತೆ. ಆ ಪಾತ್ರವನ್ನು ಎಲ್ಲೋ ಕಂಡಾಗ ಒಂದು ಓದಿನಿಂದ ದಕ್ಕಿದಂಥ ದೃಷ್ಟಿಕೋನ ಮತ್ತು ಜೀವನಾನುಭವ ಮತ್ತು ಜೀವನದಿಂದ ದಕ್ಕಿದಂಥ ಕೆಲವು ಪಾತ್ರಗಳು, ಇವೆರಡನ್ನ ಇಟ್ಟುಕೊಂಡು ನಾನು ಮತ್ತೊಂದು ಪಾತ್ರವನ್ನು ಕಟ್ತಾ ಹೋಗ್ತೀನಿ. ಇವತ್ತು ಪ್ರತಿಯೊಂದು ಹಳ್ಳಿ ಕೂಡ ಒಂದು ಮಹಾನಗರವನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದೆ ಅಂತ. ನೀವು ಗುರುವಾಯನ ಕೆರೆಗೆ ಹೋದರೆ ಅಲ್ಲೊಂದು ಬೆಂಗಳೂರು ಇದೆ ಅಲ್ಲಿ ಆಲ್ರೆಡಿ. ಅಂದರೆ ಅವರ ಹ್ಯಾಬಿಟ್ಗಳು, ಅವರ ಮಾತಾಡುವ ರೀತಿಗಳು, ಅವ್ರು ದುಡ್ಡು ಮಾಡುವ ಆಸೆಗಳು, ಮತ್ತೊಂದು ಮನೆ ತಗೊಳ್ಳುವ ಆಸೆಗಳು, ಇದೆಲ್ಲ ಇದಾವೆ. ಆಮೇಲೆ ಎಷ್ಟೋ ಮಂದಿ ಬೆಂಗಳೂರಿನವ್ರು ಅಲ್ಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿರ್ತಾರೆ.
ಆದರೆ ಅಲ್ಲಿದ್ದು ಏನಾಗಿದೆ ಅಂದರೆ, ನಾನು ಯಾಕೆ ಹೇಳಿದೆ ಅಂದರೆ, ಇಲ್ಲಿ ನಾನು ಏನಕ್ಕೆ ಹೋಗ್ತೀನಿ ಅಂದರೆ, ನಾನು ಹಳ್ಳಿ ಮನೆ ಅಂತ ಒಂದು ಹೋಟ್ಲಿಗೆ ಹೋಗ್ತೀನಿ. ಎಲ್ಲರೂ ಒಂದು ರೆಸಾರ್ಟ್ಗೆ ಹೋಗಬೇಕಿದ್ರೆ ಅದು ಏನು ಈ ಹುಲ್ಲಿನಿಂದ ಮಾಡು ಇರಬೇಕು, ಮಣ್ಣಿನ ಗೋಡೆ ಇರಬೇಕು, ಆ ಥರಕ್ಕೆ ಹೋಗ್ತೀನಿ ಅಂತೆ. ಅಂದರೆ ಇಲ್ಲಿ ಐ ವಾಂಟ್ ಟು ಕ್ರಿಯೇಟ್ ಎ ಗುರುವಾಯನಕೆರೆ ವಿತ್ ದಿ ಅಟ್ಯಾಚ್ಡ್ ರೂಪ್, ಅಂದರೆ ಮಣ್ಣಿನ ನೆಲ, ಈ ಥರದ್ದು ನಾನು ಆಸೆ ಪಡ್ತೀನಿ. ಆಮೇಲೆ ಯಾವುದಾದ್ರು 5 ಸ್ಟಾರ್ ಹೋಟ್ಲಿಗೆ ಹೋಗ್ಬಿಟ್ಟು ನಮ್ಮ ಅಜ್ಜಿ ಮಾಡಿದಂಥ ಒಂದು ಕೆಸುವಿನ ಸೊಪ್ಪಿನ ಚಟ್ನಿ ಸಿಗುತ್ತಾ ಅಂತ ಕೇಳ್ತೀನಿ. ಸಿಗುತ್ತೆ ಅಲ್ಲಿ. ಅಂದರೆ ನಾವು ಎಲ್ಲಿದ್ದೀವೋ ಅಲ್ಲಿ ನಮ್ಮ ಊರನ್ನು ಸೃಷ್ಟಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಆಮೇಲೆ ಒಂದು ಹಳ್ಳಿ ಹಳ್ಳಿಯಲ್ಲಿ ಒಂದು ಮಹಾನಗರವನ್ನು ಸೃಷ್ಟಿ ಮಾಡ್ಕೊಂಡು ಇದೇ ಜಗತ್ತು ಅಂತ ಹೇಳಿ ತೋರಿಸ್ಕೊಳ್ಳೋಕೆ ಇಷ್ಟಪಡ್ತಾ ಇರುತ್ತೆ. ಹೀಗಾಗಿ ಒಂದು ಭಾಳ ಗೊಂದಲ ಇದೆ. ಅದೊಂದು ರೀತಿಯ ಟ್ರಾನ್ಸ್ಫಾರ್ಮೇಷನ್ ಪ್ರತಿದಿನ ಆಗ್ತಿರುವಂಥ ಒಂದು ರೂಪಾಂತರ ಅಂತ. ನಮಸ್ಕಾರ ಸರ್, ನನ್ನ ಹೆಸರು ಅಮೂಲ್ಯ. ನನ್ನ ಪ್ರಶ್ನೆ ಅಂದರೆ, ಒಂದೊಂದು ಕಾಲಘಟ್ಟದಲ್ಲಿ ನಾವು ಒಂದೊಂದು ಜಾನ್ರೆನ ಪ್ರೀತಿಸಿ ಬೆಳೆಸಿ ಉತ್ತುಂಗಕ್ಕೆ ತಗೊಂಡು ಆಮೇಲೆ ಅದು ಸ್ಯಾಚುರೇಷನ್ ತಲುಪಿ ಇವತ್ತಿನ ದಿನ ಆ ಜಾನ್ರೆಗಳು ತುಂಬಾ ಕಡಿಮೆ ಆಗೋಗಿದೆ ಅನ್ನೋ ಭಾವನೆ ಬರ್ತಾ ಇದೆ. ಸೊ ಹೌ ಟು ಬ್ಯಾಲೆನ್ಸ್ ದಟ್ ಅಂತ. ಕ್ರೈಮ್ ಥ್ರಿಲ್ಲರ್ಸ್ ಅಥವಾ ಸಸ್ಪೆನ್ಸ್ ಬೇಸ್ಡ್ ನಾವೆಲ್ಸ್ಗಳಾಗಲಿ ಹಿಸ್ಟಾರಿಕಲ್ ಇವಾಗ ಇತ್ತೀಚೆಗೆ ಬಹಳಷ್ಟು ಬರ್ತಾ ಇದೆ. ನಂಗೆ ಯಾಕೆ ಇದು ಅನ್ನಿಸ್ತು ಅಂದರೆ, ಇತ್ತೀಚೆಗೆ ಕೆಲವು ಕಥಾ ಸ್ಪರ್ಧೆಗಳು ಕೂಡ ಟಾಪಿಕನ್ನು ಕೊಡೋ ಮಟ್ಟಕ್ಕೆ ಬಂದಿದೆ. ಮುಂಚೆ ಆಗಿದ್ರೆ ಪದಗಳ ಮಿತಿ ಮಾತ್ರ ಇರೋದು, ಆದರೆ ಈಗ ಟಾಪಿಕ್ ಕೂಡ ಕೇಳ್ತಾ ಇದ್ದಾರೆ, ಐತಿಹಾಸಿಕ ಹಿನ್ನೆಲೆ ಇರುವಂತಹ ಕಥೆಗಳು ಅಂತ. ಸೊ ಈ ಕೊರತೆ ಇರುವಂತಹ ಜಾನರ್ಗಳನ್ನ ತುಂಬೋದು ಹೇಗೆ? ಅಂದ್ರೆ ಎಲ್ಲರೂ ಒಂದೇ ಬರೆದ್ರೆ ಅದು ಒಂದ್ ಮಟ್ಟಕ್ಕೆ ಜೊಳ್ಳಾಗತ್ತೆ. ಜೊಳ್ಳಲ್ಲಿ ಕ್ರೀಮಿ ಲೇಯರ್ ಬರಬೇಕು ಅಂದ್ರೆ ತುಂಬಾ ಕಷ್ಟ, ಯಾಕಂದ್ರೆ ದುಡ್ಡು ಹಾಕಿ ಪುಸ್ತಕ ತಗೊಂಡು ಆಮೇಲೆ ಅಯ್ಯೋ ಅನ್ಕೊಳ್ಳೋ ಪರಿಸ್ಥಿತಿ ಸ್ವಲ್ಪ ಜಾಸ್ತಿ ಆಗ್ತದೆ. ಸೊ ಬೇಸಿಕಲಿ ಹೌ ಕ್ಯಾನ್ ವಿ ಬ್ರಿಂಗ್ ದಟ್ ಕ್ರೀಮಿ ಲೇಯರ್, ಅಥವಾ ಮರೆ ಆಗ್ತಾ ಇರೋ ಜಾನ್ರೆಗಳನ್ನ ಹೇಗೆ ಮತ್ತೆ ತರ್ಬೋದು ಅನ್ನೋದು ಪ್ರಶ್ನೆ. ಅಲ್ಲ, ಜಾನ್ರೆ ಹೇಗೆ ಮರೆಯಾಗತ್ತೆ ಅಂದರೆ, ನೋಡಿ, ಒಂದು ಕಾಲದಲ್ಲಿ ಅನಂತನಾಗ ನಟಿಸಿ ಲಕ್ಷ್ಮಿ ನಟಿಸಿದಂಥ ಕೌಟುಂಬಿಕ ಚಿತ್ರಗಳು ಭಾಳ ಪ್ರಸಿದ್ಧವಾಗಿದ್ದವು. ಅಂದರೆ ಪ್ರತಿಯೊಬ್ಬರ ಮನಸ್ಸಲ್ಲೂ ನನ್ನ ಗಂಡನಾಗಿದ್ದವನು ಹೆಂಗಿರ್ಬೇಕಂದ್ರೆ ಅನಂತನಾಗ ಥರ ಇರಬೇಕು, ಹೆಂಡತಿ ಆಗಿದ್ದವಳಿಗೆ ಲಕ್ಷ್ಮಿ ಥರ ಇರಬೇಕು, ಈ ಥರದ ಒಂದು ಭಾವನೆಗಳನ್ನು ಹುಟ್ಟಿಸುವಂಥ ಒಂದು ಸಿನಿಮಾಗಳು ಬರ್ತಾಯಿದ್ವು. ಇವತ್ತು ಆ ಸಿನಿಮಾನ ನಾವೇನಾದ್ರು ತೋರಿಸಿದ್ರೆ ಇಟ್ಸ್ ಔಟ್ ಆಫ್ ಪ್ಲೇಸ್ ಅನಿಸ್ಬಿಡುತ್ತೆ. ಮನೆಯಲ್ಲಿ ಕೂಡ ಏನಾಗಿದೆ ಅಂದರೆ, ನನ್ನ ಮನೆಯಲ್ಲಿ ನನ್ನ ಟೇಸ್ಟ್ ಬೇರೆ ಇದೆ, ನನ್ನ ಪತ್ನಿಯ ಟೇಸ್ಟ್ ಬೇರೆ ಇದೆ, ನನ್ನ ಮಗಳ ಟೇಸ್ಟ್ ಬೇರೆ ಇದೆ. ನಾವು ಒಂದು ಸಿನಿಮಾ ನೋಡಿದ್ರೆ ಮುಂಚೆ ಇಡೀ ಕುಟುಂಬ 16 ಜನ ಒಂದೇ ಸಿನಿಮಾ ನೋಡ್ತಾ ಇದ್ವಿ. ಇವತ್ತು 3 ಜನ 3 ಸಿನಿಮಾ ನೋಡ್ತಾ ಇರ್ತೀವಿ ಮನೇಲಿ ಕೂತ್ಕೊಂಡು. ಹೀಗಾಗಿ ಆ ಜಾನ್ರಾಗಿಂತ ಜಾಸ್ತಿಯಾಗಿ ಅವರ ಟೇಸ್ಟ್ ಬದಲಾಗಿದೆ ಅಂತ. ಈಗ ಚಂದಮಾಮದ ಕತೆ ಕೊಟ್ಟಿದ್ರೆ ಓದಲ್ಲ, ಬಟ್ ಅದೇ ಚಂದಮಾಮದ ಕತೆ ಬೇರೆ ರೂಪದಲ್ಲಿ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ರೀಲ್ಸಲ್ಲಿ ಸಿಕ್ಕಿದ್ರೆ ನೋಡ್ತಾರೆ. ಅದೇ ಕ್ರೈಮ್ ಥ್ರಿಲ್ಲರ್ನ ಇಲ್ಲಿ ಕೊಟ್ಟರೆ ಹೋಗಲ್ಲ, ಬಟ್ ಕ್ರೈಮ್ ವೆಬ್ ಸೀರೀಸನ್ನು ನೋಡ್ತಾರೆ. ಎನ್ ನರಸಿಂಹಯ್ಯ ಈಸ್ ಇನ್ ವೆಬ್ ಸೀರೀಸ್, ಟಿ ಕೆ ರಾಮರಾವ್ ಈಸ್ ಇನ್ ವೆಬ್ ಸೀರೀಸ್. ಹೀಗಾಗಿ ಆ ಜಾನ್ರ ಇದೆ, ಬಟ್ ರೈಟಿಂಗಲ್ಲಿಲ್ಲ. ಅದು ಮೋಡ್ ಚೇಂಜ್ ಆಗೋಗಿದೆ. ಬಿಕಾಸ್ ಹಿಯರ್ ಯು ಹ್ಯಾವ್ ಟು ರೀಡ್ ದ ಲವ್ ಸ್ಟೋರೀಸ್ ಇದೆಯಲ್ಲ, ಅದು ಇವತ್ತಿಗೂ ಭಾಳ ಪ್ರಸಿದ್ಧವಾಗಿದೆ. ಕನ್ನಡದಲ್ಲಿ ಈಗ ಯಾರಾದರೂ ಒಂದು ಲವ್ ಸ್ಟೋರಿ ಬರೆದ್ರೆ ಅದು ಭಾಳ ಚೆನ್ನಾಗಿ ಓಡುತ್ತೆ. ಯಾಕೆಂದರೆ ಪ್ರೀತಿಗೋಸ್ಕರ ಒಂದು ಹಸಿವು ಇದೆ ಎಲ್ಲರಲ್ಲೂ. ಇವತ್ತು ಕೂಡ ಹೆಚ್ಚು ಓಡ್ತಿರೋದು ಹೇಳಿ ಹೋಗೋ ಕಾರಣ ಅಂತ ರವಿ ಬೆಳಗೆರೆ ಬರೆದಿರೋದು ಇವತ್ತು. ಯಾಕಂದರೆ ಅದು ಆ ಕಾಲದ ಲವ್ ಸ್ಟೋರಿ, ಈಗ ಸೂಟೇ ಆಗಲ್ಲ, ಅದು ಆಗ ಫೋನೆಲ್ಲ ಇರಲಿಲ್ಲ. ಬಟ್ ಇವತ್ತು ಓದ್ತಿದ್ದಾರೆ, ಯಾಕಂದರೆ ಆ ಥರದ ಪ್ರೇಮದ ಒಂದು ಅನುಭವ ಬೇಕು ಅಂತೇಳಿ. ಹೀಗಾಗಿ ಆ ಜಾನ್ರ ಮಿಕ್ಸ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ ನನಗೆ.